ನಾನೇನು ಹೇಳಲ್ಲ, ನೀವು ಭೇಟಿ ಮಾಡ್ಬೇಕು ಅಂತ ಬಂದಿರೋದು. ಶರಣು ಪ್ರಕಾಶ್ ಪಾಟೀಲ್ ಅವರು ಏನಂತ ರಿವ್ಯೂ ಮೀಟಿಂಗ್ ಮಾಡ್ಬೇಕು. ಇವತ್ತಾಗಲ್ಲ, ಇನ್ನೊಂದ್ಸಾರಿ ಬರ್ತೀನಿ. ಇಡೀ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎನ್ಐಎಗೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎನ್ಐಎಗೆ ಇಲ್ಲ, ಎಲ್ಲಿ ನಾವು ಈಗ CCB ಕೊಟ್ಟಿದ್ದೀವಿ. CCB ಸ್ಪೆಷಲ್ ಕ್ರೈಮ್ ಬ್ರಾಂಚ್ಗೆ. ಸರ್ ಶರಣು ಯಾರು? ಶರಣು ಪ್ರಕಾಶ್ ಅವರು ಸರ್, ವೈದ್ಯಕೀಯ ಶಿಕ್ಷಣ ಇದೊಂದು ಸಿಲ್ಲಿ ಘಟನೆ. ಬಾಂಬ್ ಬ್ಲಾಸ್ಟ್ಗಳು ಯಾವಾಗಲೂ ಸಿಲ್ಲಿ ಘಟನೆಗಳಾಗಲ್ಲ. ಯಾವಾಗಲೂ ನಾವು ಸರ್ಕಾರ ಗಂಭೀರವಾಗಿ ತಗೋತೀವಿ. ಗಂಭೀರವಾಗಿ ಯಾಕಂತಂದ್ರೆ ಜನರ ಸುರಕ್ಷತೆ ಬಹಳ ಮುಖ್ಯ. ಜನರಿಗೆ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾರೇ ಆಗಲಿ ಜನರಿಗೆ ಸೆಕ್ಯೂರಿಟಿ ಕೊಡಬೇಕಲ್ಲ. ಬಹಳ ಮುಖ್ಯ. ಬಿಜೆಪಿ ಒತ್ತಾಯ ಮಾಡ್ತಾ ಇದೆ, CCB ಅವರಿಗೆ ಬೇಡ, ನಮಗೆ NIA ಕೊಡಿ ಅಂತ ಅವರು ಒತ್ತಾಯ ಮಾಡ್ತಾ ಇರೋದು. ಬಿಜೆಪಿ ನಾವು ಈಗ ನೋಡ್ತೀವಿ ಅಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಈಗ ಇನ್ನೂ ಅಕ್ಯೂಸ್ಡ್ ಯಾರು ಸಿಕ್ಕಿಲ್ಲ. ಅದು ಅಗತ್ಯ ಇದ್ರೆ ನೋಡೋಣ. ಆತರ ನಮ್ಮ ಜಿಲ್ಲೆಯಲ್ಲಿ ಅಗತ್ಯ ಬಂದಾಗ ಮಾತ್ರ ಯೋಚನೆ ಮಾಡ್ತೀವಿ. ಅವ್ರ ಕಾಲದಲ್ಲಿ 4 ಸಾರಿ ಬಾಂಬು ಬ್ಲಾಸ್ಟ್ ಆಗಿತ್ತಲ್ಲ, ಆಗೇನಾಗಿತ್ತು ಬೆಂಗಳೂರು? 2008ರಿಂದ 4 ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನಂತ ಕರೆಯೋದು? NIA ಯಾರ್ದು? IB ಯಾರ್ದು? ರಾ ಯಾರ್ದು? ಅವ್ರ ಫೇಲ್ಯೂರ್ ಅಲ್ವಾ? ಹೇಳಪ್ಪ, ನೀನೇ ಹೇಳುತ್ತಮ್ಮ. ಅವ್ರು ಕೇಳ್ಕೊ ಬಂದದ್ದು ಹೇಳ್ಬಿಟ್ಟೆ ನೀನು. ಈಗ ನನಗೆ ಅಲ್ಲಿ ಹೇಳು, ಈಗ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ಇವೆಲ್ಲ. ನಾನು ಹಾಗಂತೇಳಿ ಬಾಂಬ್ ಬ್ಲಾಸ್ಟ್ ಅನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ, ಖಂಡಮ್ ಮಾಡ್ತಾ ಇದ್ದೀನಿ. ಬಟ್ ಬಿಜೆಪಿ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ. ರಾಜಕೀಯ ಮಾಡಬಾರ್ದು ಇದರಲ್ಲಿ. ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಅದು ಯಾರು ಇದ್ದರು ಆಗದಲ್ಲಿ? ಯಾರಪ್ಪ? ಮತ್ತೆ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂದಲ್ಲಿ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ, ಆಗ ಯಾರಿದವರು ಅಧಿಕಾರದಲ್ಲಿ? ಅದ ನಾನು ಬಿಟ್ಬಿಟ್ಟಿದ್ದೇನೆ. ಕೇಳ್ಕೊ ಬಂದು ನನ್ಗೆ ಹೇಳ್ತೀಯ, ಅವ್ರು ಹಿಂಗ್ ಹೇಳಿದ್ರು, ಅವ್ರ ಹಂಗ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು. ಆಯ್ತಪ್ಪ. ಬರ ಬಂದಿದ್ದ ಆರ್ಥಿಕತೆಯಲ್ಲಿ ಬಹಳ ಹಿಂದೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರು. ಇಂಥ ಟೈಮಲ್ಲಿ ನಿಗಮ ಮಂಡಳಿ ಇಷ್ಟೆಲ್ಲ ಬೇಕಿತ್ತು ಸರ್? ಅಧಿಕಾರ ಬರ್ಲಿಕ್ಕೆ ಕಾರ್ಯಕರ್ತರು ಕಾರಣ. ನಾವೆಲ್ಲ ಅಧಿಕಾರ ಹಂಚ್ಕೋಬೇಕಲ್ವಾ? ನಿಜ ಬರಗಾಲ ಬಂದಿದೆ ಅಂತೇಳಿ ನಾವು ಅಧಿಕಾರ ಹಂಚ್ಕೊಳ್ದೇನೆ ಬರೀ ನಾವೇ ಮಿನಿಸ್ಟರ್ಗಳಾಗಿದ್ರೆ ಕಾರ್ಯಕರ್ತರು ಏನ್ ಮಾಡ್ಬೇಕು? ಅಧಿಕಾರ ತಗೊಬಂದವರು ಪಕ್ಷನ. ಹೇಳಪ್ಪ, ನೀನೇ ಹೇಳು. ನೀನು ತಮ್ಮ ಎಲ್ಲ ಸರಿಯಯ್ಯ. ಕರ್ನಾಟಕದ ಬಜೆಟ್ 3,71,000 ಕೋಟಿ. ಅದೊಂದು 2 ಕೋಟಿ ಆಗ್ಬೋದು. ಚಿಕ್ಕಮಗಳೂರು ತಾಲೂಕು ಬರಪಟ್ಟಿಯಿಂದ ಹೊರಗಿಟ್ಟಿದ್ದೀರಾ. ಸಾಕಷ್ಟು ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಸಾಕಷ್ಟು ಕ್ಲೋರೈಡ್ ನೀರು ಸಮಸ್ಯೆ ಇದೆ. ಕುಡಿಯೋ ನೀರು ಬರಪಟ್ಟಿಯಿಂದ ತಾಲೂಕನ್ನ ಹೊರಗಿಟ್ಟಿದ್ರೆ ಸಾಕಷ್ಟು ಸಮಸ್ಯೆ ಇದೆ. ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಆಗ್ತಾ ಇದ್ದಾರೆ. ಶಾಸಕರು ಸಹ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಈವರೆಗೂ ಬರಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ. ಜನ ಸಮಸ್ಯೆ. ಕೆಲವು ನಾರ್ಮ್ಸ್ಗಳಿದಾವೆ ತಮ್ಮ. ಆ ನಾರ್ಮ್ಸ್ ಒಳಗಡೆ ಬಂದ್ರೆ ಸೇರಿಸ್ತೀವಿ, ಇಲ್ಲದ್ರೆ ಸೇರಕ್ ಸಾಕಾಗಲ್ಲ. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ವಿ. ಉಳಿದಿರೋವೆಷ್ಟು? ಇನ್ನು ಬರೀ 17 ತಾಲೂಕುಗಳು. ನಾರ್ಮ್ಸ್ ಒಳಗಡೆ ಬಂದಿರೋ ಅವ್ನ ಯಾಕೆ ಬಿಡ್ತಿದ್ದ ನಾವು? ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂಗೆ ಸರ್, ನಮ್ಮ ಜಿಲ್ಲೆಯಲ್ಲಿ 3 ಈವರೆಗೂ ಕೂಡ ಮೃತಪಟ್ಟಿದ್ದಾರೆ. ಆರೋಗ್ಯ ಸಚಿವರು ಔಷಧಿ ಅಂದ್ರೆ ಲಸಿಕೆಯನ್ನು ಕೊಡೋ ಬಗ್ಗೆ ಈವರೆಗೂ ಕೂಡ ಚರ್ಚೆ ಹಂತದಲ್ಲಿದೆ ಅಂತ ಹೇಳಿ ನಾನು ಆರೋಗ್ಯ ಸಚಿವರ ಜೊತೆ ಮಾತಾಡ್ತೀನಿ. ಅವರು ಮೀಟಿಂಗ್ ಮಾಡಿದ್ದಾರೆ. ಅವರು ಇಮಿಡಿಯೇಟ್ಲಿ ಐ ವಿಲ್ ಸ್ಪೀಕ್ ಟು ಹೆಲ್ತ್ ಮಿನಿಸ್ಟರ್ ಅಂಡ್ ಆಲ್ಸೋ ದಿ ಸೆಕ್ರೆಟರಿ. ಎಲ್ಲ ಸಿದ್ಧತೆಗಳು ಮಾಡ್ತಾರೆ. ಲೋಕಸಭೆಗೆ ಯಾವ ರೀತಿ ತಯಾರಿ ನಡೀತಾ ಇದೆ? ತಯಾರಿ ನಡೀತಾ ಇದೆ ಲೋಕಸಭೆಗೆ. ಸೊ ಇನ್ನು ತೀವ್ರಗೊಳಿಸ್ತೀವಿ.
ಎಷ್ಟು ಸೀಟ್ ಗೆಲ್ಬೋದು ಸರ್? ಫೈನಲ್ ಎಷ್ಟು ಆಗಿದೆ ಸೀಟ್ ಗೆಲ್ಬೋದು? ಕನಿಷ್ಠ 20 ಸೀಟ್ ಗೆಲ್ತೀವಿ. ಸರ್ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ ನಾವು. 20 ಸೀಟ್ ಗೆಲ್ತೀವಿ. ಸರ್ ಈಗ ಸರ್ ಅಕ್ರಮ ಭೂ ಒತ್ತುವರಿ ಸಂಬಂಧಪಟ್ಟಂಗೆ 15 ಜನ ತಹಶೀಲ್ದಾರ್ ನೇಮಕ ಮಾಡಿದ್ವಿ. ಸರ್ಕಾರಕ್ಕೆ ಅದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಸಹ ಅದು ಸಂಬಂಧಪಟ್ಟಂಗೆ ಇಲ್ಲ, ಯಾವುದೇ ಈಗ ಉತ್ತರ ಬಂದಿಲ್ಲ. ಅದಕ್ಕೆ ಅರ್ಜಿ ಕರೀತಾ ಇದೆ. ಜಾರ್ಜ್ ಜಾರ್ಜ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಇವ್ರು ಹೇಳ್ತಾ ಇರೋದು ಅಕ್ರಮ ಬೇರೆ, ಅಕ್ರಮ ಬೇರೆ ಲೀಸ್ ಕೊಡೋದಕ್ಕೆ ಈಗ ಮಾಡ್ತಾ ಓ, ಇದ್ದಾರೆ. ಕಂದಾಯ ಇಲಾಖೆ ಇದು ಮಾತಾಡ್ತೀವಿ. ಇದಲ್ಲ. ಅದು ರಿಪೋರ್ಟ್ ಬಂದಿದೆ, ಅದ್ರ ವಿಚಾರದಲ್ಲಿ ರೆವಿನ್ಯೂ ಮಿನಿಸ್ಟರ್ ಅವರು ರೆವಿನ್ಯೂ ಮಿನಿಸ್ಟರ್ ಜೊತೆ ಮಾತಾಡ್ತೇವೆ. ಇಲ್ಲ, ಇಲ್ಲ ಬಂದಿದ್ದಾರೆ ಫೈನಲ್ ನಮ್ಮ ಆಯ್ತಾ ಸರ್? ಸೆಕ್ರೆಟರಿ ಇದ್ದಾರೆ, ಸೆಕ್ರೆಟರಿ ಜೊತೆ. ಅಶೋಕ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಏನಾದ್ರೂ ಮಾಡಿ ವೋಟ್ ಹಾಕಿ ಅಂತ. ಅಂದ್ರೆ ಕೆಜೆಹಳ್ಳಿ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿಕೆ ಕೊಡ್ತಾರೆ. ಏನಾದ್ರೂ ಮಾಡಿ ವೋಟ್ ಹಾಕಿ ಅಂತ ಕೆಜೆಹಳ್ಳಿ ಏನಾದ್ರು ಮಾಡಿ ಓಟ್ ಹಾಕಿ ಅಂದ್ರೆ ಯಾರು ಅಂತ ಹೇಳ್ತಾರೆ. ನೀವು ಏನಾದ್ರು ಮಾಡ್ಬಿಡಿ ಓಟ್ ಹಾಕಿ ಅಂತಾರೇನ್ರಿ? ಆ ಓಟ್ ನಿಮ್ಗೆ ಸರಿಯಾಗಿ ಓಟ್ ಕೊಡಿ ಅಂತ ಕೇಳಿರ್ಬೋದು. ಏನಾದ್ರು ಮಾಡಿ ಓಟ್ ಹಾಕ್ಬಿಡಿ ಅಂತಾರ ನಾವ್ ಹಂಗ್ ಕೇಳೋದು. ಚುನಾವಣೆ ನಂತರ ಅದೆಲ್ಲ ಬಿಜೆಪಿ ಅವ್ರು ಕೇಳೋದು ಹಂಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.